ಯಂಗ್ ಮೈಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಇವತ್ತಿನ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂದರೆ, ಮೊದಲನೇದಾಗಿ ಚೇಂಜ್ ಆಫ್ ಕಾಲೇಜ್ ಆ್ಯಂಡ್ ಬ್ರಾಂಚ್ ಇಸ್ ಅ ಇಶ್ಯೂ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಈ ಒಂದು ಕ್ವಶನ್ ಮಾರ್ಕ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಆಪ್ಷನ್ ಎಂಟ್ರಿ ನಾಟ್ ಎಟ್ ಓಪನ್ ಫಾರ್ DCET ಸ್ಟೂಡೆಂಟ್ಸ್, ಇದ್ರ ಕುರಿತಾದಂತನೂ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಹಾಗೆ DCET 23 ಸಿಲೆಬಸ್ನ ಕುರಿತಾದಂತನೂ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ DCET 2023 ಸಿಲೆಬಸ್ ಬಗ್ಗೆ ಹೇಳ್ತೀನಿ. ಈ ಒಂದು DCET 2023 ಸಿಲೆಬಸ್ಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ? ಮೊದಲನೇದಾಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಅದು ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ನ ಕುರಿತಾದಂತೆಯೇ ನಿಮ್ಮ ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಫಿಫ್ತ್ ಸೆಮಿಸ್ಟರಲ್ಲಿ ಇರ್ತಕ್ಕಂಥ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ವಿತ್ ರಿಸರ್ಚ್ ಪಾತ್ಗೆ ಸಂಬಂಧಪಟ್ಟ ಹಾಗೆ ಫಿಫ್ತ್ ಸೆಮಿಸ್ಟರಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ನ ಓದ್ತೀರಾ. ಹಾಗೆ ಅಪ್ಲೈಡ್ ಸೈನ್ಸು ಕೂಡ ಫಿಫ್ತ್ ಸೆಮಿಸ್ಟರಲ್ಲಿರ್ತಕ್ಕಂಥ ರಿಸರ್ಚ್ ಪಾತಲ್ಲಿರ್ತಕ್ಕಂಥ ಸಬ್ಜೆಕ್ಟ್ನ ಕುರಿತಾದಂತೆ ಅದರದ್ದು ಸಿಲೆಬಸ್ಸನ್ನು ಈ ಒಂದು DCET 2023 ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಒಂದು DCET ಕ್ಲಾಸಸ್ನ ನಮ್ಮದೇ ಆದಂಥ ತ್ರಿಬಲ್ ಟಿ ಅಕಾಡೆಮಿಯಲ್ಲಿ ಸುಮಾರು 9 ವರ್ಷದಿಂದ ನಾವು ಕಂಡಕ್ಟ್ ಮಾಡ್ತಾನೆ ಬಂದಿರ್ತೀವಿ. ಸೊ ಈ ಒಂದು 2022 ಲೇಟೆಸ್ಟ್ DCET ಟಾಪ್ ರ್ಯಾಂಕರ್ಸ್ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಿಂದ ಬಿಲೋ 100 ರ್ಯಾಂಕ್ಸ್ಗೆ 13 ಸ್ಟೂಡೆಂಟ್ಸ್ ಪಡ್ಕೊಂಡಿದ್ದಾರೆ. ಹಾಗೆ ಬಿಲೋ 200 ರ್ಯಾಂಕ್ಸ್ 29 ಸ್ಟೂಡೆಂಟ್ಸ್ ಪಡ್ಕೊಂಡಿದ್ದಾರೆ. ಬಿಲೋ 500 ರ್ಯಾಂಕ್ಸ್ 69 ಸ್ಟೂಡೆಂಟ್ಸ್ ಪಡ್ಕೊಂಡಿದ್ದಾರೆ. ಬಿಲೋ 1000 ರ್ಯಾಂಕ್ಸ್ 122 ಸ್ಟೂಡೆಂಟ್ಸ್ನ ತಗೊಂಡಿದ್ದಾರೆ. ಹಾಗೆ 125 ಜನ ಸ್ಟೂಡೆಂಟ್ಸು 1500 ರ್ಯಾಂಕ್ ಒಳಗೆ ತಗೊಂಡಿದ್ದಾರೆ. 2000 ರ್ಯಾಂಕಿಂಗ್ ಒಳಗಡೆ ಟೋಟಲ್ 205 ಸ್ಟೂಡೆಂಟ್ಸು ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಲ್ಲಿ ಕೋಚಿಂಗ್ ಪಡ್ಕೊಂಡು ಈ ವಷ್ಟು ರ್ಯಾಂಕನ್ನು ತಗೊಂಡಿದ್ದಾರೆ. ಸೊ ಮೊದಲನೇದಾಗಿ ಸ್ಟಾರ್ಟಿಂಗ್ 4 ರ್ಯಾಂಕ್ ಶ್ರವಣ್, ಅಭಿಷೇಕ್, ಸುನಿಲ್ ಆ್ಯಂಡ್ ಸಾನಿಯಾ. ಸೊ ಇವ್ರು 4 ಸಹ 100 ಔಟ್ ಆಫ್ 90 ಪ್ಲಸ್ 90 ಅಬೋವನ್ನು ಸ್ಕೋರ್ ಮಾಡಿದ್ದಾರೆ. ಸೊ ಈ 4 ಜನ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಲ್ಲಿ ತರಬೇತಿ ತಗೊಂಡು ಈ ಒಂದು ಸ್ಟೇಟ್ ಟಾಪರ್ ಅಂತಲೇ ಕರಿಬೋದು. ಹಾಗೆ ರ್ಯಾಂಕನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಈಸ್ ಬಿಲೋ 100. ಸೊ ಇದಿಷ್ಟು ಜನ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಲ್ಲಿ ಕೋಚಿಂಗ್ ಪಡ್ಕೊಂಡು ಬಿಲೋ 100 ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಬಿಲೋ 100 ರ್ಯಾಂಕನ್ನು ಪಡೆಯೋದಕ್ಕೆ ಸತತವಾಗಿ 9 ವರ್ಷಗಳ ಕಾಲ ಈ ರ್ಯಾಂಕ್ ಲಿಸ್ಟನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿಗೆ ಹೇಗೆ ಸಾಧ್ಯ? ಮೇಯ್ನಾಗಿ ಹೇಳಬೇಕು ಅಂದರೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಲೆಕ್ಚರರ್ಸ್ಗಳು, ಸೊ ಅವರ ಒಂದು ಟೆಕ್ನಿಕಲ್ ವೇ ಆಫ್ ಟೀಚಿಂಗಿಂದ, ಸ್ಟೂಡೆಂಟ್ಸ್ ಇಂಟ್ರ್ಯಾಕ್ಷನ್ಸಿಂದ ಈ ಒಂದು ಹೇಳಿಕೆಗೆ ಸಾಧ್ಯ ಆಗಿರೋದು. ಅದರ ಜೊತೆಗೆ ನಮ್ಮದೇ ಆದಂಥ ತ್ರಿಬಲ್ ಟಿ ಅಕಾಡೆಮಿ ಇನ್ಫ್ರಾಸ್ಟ್ರಕ್ಚರ್ ವಿತ್ ಸ್ಮಾರ್ಟ್ ಕ್ಲಾಸಸ್ ವಿತ್ ಸ್ಟಡಿ ಮೆಟೀರಿಯಲ್ಸು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಬಿಕಾಸ್ ಆ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ರೂಪಿಸಿರುವ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಈಸಿಯಾಗಿ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಿಂದ ನಮ್ಮದೇ ಆದಂಥ ಪಬ್ಲಿಕೇಶನ್ಸಿಂದ ಆ ಒಂದು DCET ಸ್ಟಡಿ ಮೆಟೀರಿಯಲ್ಸನ್ನು ತಯಾರು ಮಾಡಿದ್ದೀವಿ. ಸೊ ಇಷ್ಟು ಎಲ್ಲ ಆಪ್ಷನ್ಸ್ಗಳ ಮುಖಾಂತರ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಸತತವಾಗಿ 9 ವರ್ಷಗಳ ಕಾಲ ಆ ಏಳಿಗೆಗೆ ಸಾಧ್ಯ ಆಗಿದೆ. ಸೊ ಮತ್ತು ಇನ್ಯಾಕೆ ತಡ? ಯಾರೆಲ್ಲ ಈ ತ್ರಿಬಲ್ ಟಿ ಅಕಾಡೆಮಿಯಿಂದ DCET ಕೋಚಿಂಗ್ ಪಡಿಬೇಕು ಅಂತಿದ್ದೀರೋ, ಹೊಸದಾಗಿ ನಾವು 2023 DCETಗೆ ಅಂತಲೇ ಲಾಂಗ್ ಟರ್ಮ್ ಕೋರ್ಸಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ವೀಕೆಂಡ್ ಪ್ಲಸ್ ಕ್ರ್ಯಾಶ್ ಕೋರ್ಸಸ್ನು ಸಹ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಯಾರೆಲ್ಲ ಈ ಒಂದು ತ್ರಿಬಲ್ ಟಿ ಅಕಾಡೆಮಿಯಿಂದ ಕೋಚಿಂಗ್ನ ಪಡಿಬೇಕು ಅಂದ್ಕೊಂಡಿದ್ದೀರೋ, ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ ಕ್ಲಾರಿಫಿಕೇಷನ್ಸ್ನು ಸಹ ಕ್ಲಿಯರ್ ಮಾಡ್ಕೊಬೋದು. So let's start. Next question is change of college and branch issue of engineering students. ಸೊ ಇತ್ತೀಚಿನ ಹೊಸ ಅಪ್ಡೇಟ್ ಏನು ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಹಾಗೆ VTU ಬಿಟ್ಟಿರ್ತಕ್ಕಂಥ ಅಪ್ಡೇಟು ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್, ಈಗಾಗಲೇ ಇಂಜಿನಿಯರಿಂಗ್ ಮಾಡ್ತಿರೋರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿದೆ ಅಂದರೆ, VTU ಪ್ರಕಾರ ಕರ್ನಾಟಕ ಸರ್ಕಾರದ ಅನೌನ್ಸ್ಮೆಂಟ್ನ ಪ್ರಕಾರ ಯಾರೆಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಅವರು ಚೇಂಜ್ ಆಫ್ ಬ್ರ್ಯಾಂಚ್ ಆ್ಯಂಡ್ ಚೇಂಜ್ ಆಫ್ ಕಾಲೇಜ್ನ ಮಾಡೋದಕ್ಕೆ ಅರ್ಹರಲ್ಲ. ಯಾಕೆ ಅಂದರೆ ಕಾಲೇಜಸ್ ಇದು ಆಲ್ರೆಡಿ ಇಂಜಿನಿಯರಿಂಗ್ ಮಾಡ್ತಿರೋರು VTU ಬಿಟ್ಟಿರ್ತಕ್ಕಂಥ ಅಪ್ಲಿಕೇಶನ್ಸ್ನ ಫಿಲ್ ಮಾಡಿ ಫೀಸನ್ನು ಸಹ ಪೇ ಮಾಡಿಬಿಟ್ಟಿದ್ದಾರೆ. ಸೊ ಅವರು ಏನು ಮಾಡಬೇಕು ಅನ್ನೋ ಶಾಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇದೆ. ಹಾಗೆ ತಲೆ ಕೆಡಿಸ್ಕೊಬೇಕಾಗಿರೋ ಅವಶ್ಯಕತೆಯೂ ಇಲ್ಲ. ಇನ್ನು
ಈ VTU ಇಂದ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಆಗಿ ಕ್ಲಿಯರ್ ಗೈಡ್ಲೈನ್ಸ್ ಇನ್ನೂ ಬಿಟ್ಟಿಲ್ಲ, ಯಾವುದೇ ವೆಬ್ಸೈಟಲ್ಲೂ ಬಿಟ್ಟಿಲ್ಲ, ಕರ್ನಾಟಕ ಸರ್ಕಾರನೂ ಸಹ ಇದ್ರ ಕುರಿತಾದಂತೆ ಮಾತಾಡಿಲ್ಲ. ಸೊ ಹಾಗಾಗಿ ಕ್ಲಿಯರ್ ಗೈಡ್ಲೈನ್ಸ್ ಬರೋವರೆಗೂ ಯಾವುದೇ ವಿದ್ಯಾರ್ಥಿಗಳು ನಿಮ್ಮ ಸ್ಟಡೀಸ್ನ ಕಾನ್ಸಂಟ್ರೇಟ್ನ ಬಿಡಬೇಡಿ. ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯರ್ ಸ್ಟಡೀಸ್. ಎರಡನೇದು ಆಪ್ಷನ್ ಎಂಟ್ರಿ ನಾಟ್ ಎಟ್ ಓಪನ್ ಫಾರ್ DCET ಸ್ಟೂಡೆಂಟ್ಸ್. ಸೊ DCET ಎಕ್ಸಾಮ್ ಆಯಿತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಆದರೆ ಇನ್ನೂ ಆಪ್ಷನ್ ಎಂಟ್ರಿ ಅಥವಾ ಲ್ಯಾಟ್ರಲ್ ಎಂಟ್ರಿ ಯಾಕೆ ಓಪನ್ ಆಗಿಲ್ಲ? ಈ ಒಂದು ಕ್ವಶನ್ಸು ಯಾರೆಲ್ಲ DCET ಎಕ್ಸಾಮ್ಸ್ ಬರೆದಿರ್ತೀರೋ ಆ ಕ್ಯಾಂಡಿಡೇಟ್ಸ್ಗೆ ಕ್ವಶನ್ಸ್ ಮಾರ್ಕ್ ಇದ್ದೇ ಇರುತ್ತೆ. ಯಾಕೆ ಇನ್ನೂ DCET ಲ್ಯಾಟ್ರಲ್ ಎಂಟ್ರಿ ಓಪನ್ ಆಗಿಲ್ಲ ಅಂದರೆ ಇಟ್ಸ್ ಬಿಕಾಸ್ ಆಫ್ ದಿಸ್ ಇಶ್ಯೂಸ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಚೇಂಜ್ ಆಫ್ ಬ್ರ್ಯಾಂಚ್ ಆ್ಯಂಡ್ ಚೇಂಜ್ ಆಫ್ ಕಾಲೇಜಸ್ನ ತಡೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಆಪ್ಷನ್ಸ್ ಎಂಟ್ರಿ ಇನ್ನೂ ಓಪನ್ ಆಗಿಲ್ಲ. ಬಿಕಾಸ್ DCET ಸ್ಟೂಡೆಂಟ್ಸ್ಗೆ ಇಲ್ಲಿ ವರ್ತ್ ಏನು ಅಂದರೆ ನೀವು ಯಾವುದೇ ಸಬ್ಜೆಕ್ಟ್, ಯಾವುದೇ ಬ್ರ್ಯಾಂಚನ್ನು ಚೂಸ್ ಮಾಡ್ಬೋದು. ಅದರ ಜೊತೆಗೆ DCET ಸ್ಟೂಡೆಂಟ್ಸ್ VTU ಅಲ್ಲಿ ಉಳಿದಿರ್ತಕ್ಕಂಥ ಸೀಟ್ಗಳಿಗೆ ಯಾರೆಲ್ಲ DCET ಎಕ್ಸಾಮ್ಸ್ ಬರೆದಿದ್ದೀರೋ ಅವ್ರಿಗೆ ಆ ಸೀಟನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ VTU ಆಹ್ವಾನಿಸಿದೆ. ಸೊ ಇದಿಷ್ಟು ಮೇಜರ್ ಕಂಟೆಂಟ್. ಯಾತಕ್ಕೋಸ್ಕರ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಚೇಂಜ್ ಆಫ್ ಬ್ರಾಂಚ್ ಆ್ಯಂಡ್ ಚೇಂಜ್ ಆಫ್ ಕಾಲೇಜಸ್ನ ಮಾಡೋ ಹೋಗಿಲ್ಲ, ಹಾಗೆ ಆಪ್ಷನಲ್ ಎಂಟ್ರಿ ಇನ್ನೂ ಯಾಕೆ ಓಪನ್ ಆಗಿಲ್ಲ ಅನ್ನೋದ್ರ ಕುರಿತಾದಂತೆ. ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ನಮ್ಮ TTT ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.